ತಲಗದ ಕೆಂಡ ಅಂತಾನೆ ಫೇಮಸ್ ಇವಾಗಲೂ ಆ ಕೂದ್ಲಿಗೆ ಬಣ್ಣ ಹೌದಾ, ಬಟ್ ಆ ಪಾತ್ರ ಅಲ್ಲಿ ಸಿಗ್ಲಿಲ್ಲ. ಅದು ಯೋಗರಾಜ್ ಸರ್ ಇಲ್ಲ ಕಣೋ ಈ ಪಾತ್ರ ಬೇಡ ಇವನ್ಗೆ ಅಂದ್ಬಿಟ್ಟು ಇವ್ನು ಬೇರೆ ಕೊಡೋಣ ಅಂದ್ರು. ಅಷ್ಟರಲ್ಲಿ ಇವನು ಬೇಡ ಅಂದ್ಬಿಟ್ಟು ಬಂದ್ಬಿಟ್ಟ. ಕೆಂಡ ಕ್ಯಾರೆಕ್ಟರ್ಗೆ ಯಾರಾದ್ರೂ ಒಂದು ಹೊಸ ಹುಡುಗ ಹಂಗಿರ್ಬೇಕು ಅಂತ ಹೇಳ್ದ. ನಾನು ಇಮಿಡಿಯೇಟ್ ಆಗಿ ಮೊಬೈಲ್ ತೋರಿಸ್ದೆ ಇವನು ಆಗ್ತಾನಂತ. ಆ ಬ್ರೌನ್ ಹೇರ್ಸು ಅದು ಇದು ರಿಹರ್ಸಲ್ಸ್ ಮಾಡಬೇಕು ಅಂದ್ಬಿಟ್ಟು ದುನಿಯಾ ವಿಜಯ್ 4 ಗಂಟೆಗೆ ಇದ್ದಾವೆ ಅವ್ರು ಬೆಳಗಿನ ಜಾವ. ಹೌದಾ? ಇವನಿಗೋಸ್ಕರ. ಸೊ ಇಡೀ ಉತ್ತರ ಕರ್ನಾಟಕದ ಅಷ್ಟು ಒಂದು ಪ್ರಾದೇಶಿಕತೆಯನ್ನು ಕಟ್ಟಿಕೊಟ್ಟಿರೋದೇ ಸೋಮು ಸ್ವಾಮಿ. ಇವನು ಕತೆ ಹೇಳ್ತಾನೆ, ಜಸ್ಟ್ 30 ಮಿನಿಟ್ಸಲ್ಲಿ ಕತೆ ಹೇಳ್ತಾನೆ. ಇವರು ನಾನು ಈ ಪಿಕ್ಚರ್ ಮಾಡ್ತೀನಿ ಸರ್ ಅಂತಾರೆ. ಇವನು ಎಷ್ಟು ದಿನದಲ್ಲಿ ಮಾಡ್ತೀನಿ ಅಂದಿದ್ದ ಅದು ಕರೆಕ್ಟಾಗಿ ಮ್ಯಾಚ್ ಮಾಡಿದೆ. ಓಕೆ. ಒಂದಿನ ಜಾಸ್ತಿ ಆಗಲಿಲ್ಲ, ಒಂದಿನ ಕಡಿಮೆ ಆಗಲಿಲ್ಲ. ₹1 ಜಾಸ್ತಿ ಆಗಲಿಲ್ಲ, ₹1 ಕಡಿಮೆನೇ ಆಯಿತು. ಈಗ ಜನ್ಮದ ಜೋಡಿ, ಹೌದು, ನಮ್ಮ ನೆಲದ ಸಿನಿಮಾ. ಕಾಂತಾರ ನಮ್ಮ ಸೊಗಡಿನ ಸಿನಿಮಾ, ನಮ್ಮ ಆಚರಣೆಗಳ ಸಿನಿಮಾ. ಕಾಟೇರ ನಮ್ಮ ಜಮೀನು, ನಮ್ಮ ರೈತರ ಸಿನಿಮಾ. ಯಾವಾಗಲೂ ನಮ್ಮದು ಅನ್ನೋದು ಬರುತ್ತೆ. ಯಾಕೆ ಮಾಸ್ತಿ ಸರ್ ಯಾವಾಗಲೂ ಕೂದಲು ಗಡ್ಡ ಹಿಂಗ್ ಬಿಟ್ಕೊಂಡಿರ್ತಾರೆ? ಯಾವತ್ತೋ ಕೇಳಬೇಕು ಅಂತ ಇರ್ತೀವಿ. ಒಂಥರ ಗೆಟಪ್ ಸಖತ್ತಾಗಿದೆ, ಮಜುವೆ ಆಗಿದೆ ಸರ್. ಕೂದಲು ಬಿಟ್ಟು ಹಿಂಗ್ ಜುಟ್ಟು ಹಾಕಿರ್ತೀರಾ, ಗಡ್ಡ ಹಿಂಗ್ ಹೇಳ್ಕೊಂತಾನೆ ಇರ್ತೀರಾ ಮಾತಾಡ್ತಾ. ಬಟ್ ಅದೇನು ಅದು ಅಭ್ಯಾಸ ಆಗ್ಬಿಡ್ತು ಸರ್. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಸಲಗದಲ್ಲಿ ತಲಗದ ಕೆಂಡ ಅಂತಾನೆ ಫೇಮಸ್ ಇವಾಗಲೂ ಆ ಕೂದ್ಲಿಗೆ ಬಣ್ಣ. ಹೌದಾ, ಆ ಬಣ್ಣ ಇವನ್ಗೆ ಹಾಕ್ಸ್ಬೇಕು. ಇವನ್ ರೆಗ್ಯುಲರ್ ಆಗಿದ್ರೆ ಸಿನಿಮಾ ಸಿಕ್ಕಲ್ಲ ಕಣೋ, ನಾನು ಯಾರು ಕೊಡಲ್ಲ ನಿನ್ಗೆ ಅನ್ಬಿಟ್ಟಿದ್ದೇನು. ಇವನ್ಗೆ ಆ ವಿದ್ಯಾರಣ್ಯಪುರದಲ್ಲಿ ಒಂದು ಯಾವುದೋ ಒಂದು ಸ್ಪಿನ್ ಅಂತ ಒಂದು ಸಲೂನ್ ಇದೆ, ಅಲ್ಲಿ ಕಳಿಸಿ ಅಲ್ಲಿಗೆ ನನಗೆ ಪರಿಚಯ ಇರೋನ್ಗೊಬ್ಬನ್ಗೆ ಹೇಳಿ ಇಡೀ ಹೇರ್ಸ್ ಬ್ರೌನ್ ಮಾಡಿಸ್ದೆ. ಓಕೆ, ಒಂಥರ ಚೆನ್ನಾಗಿ ಕಾಣ್ಲಿ, ಬೇರೆ ಹ್ಯಾಪನಿಂಗ್ ಲುಕ್. ಅದು ಯಾವುದೋ ಒಂದು ಯೋಗರಾಜ್ ಭಟ್ ಸಿನಿಮಾಗೆ ರೆಫರ್ ಮಾಡಿದ್ದು, ಪಂಚತಂತ್ರಗೆ. ಅದು ಆಗ್ಲಿಲ್ಲ ಪಾತ್ರ. ಅಂದ್ರೆ ಭೀಮಕ್ಕಿಂತ ಮುಂಚೆನೆ ಕೆಂಡ ಹೇರಲ್ಲೇ ಓಡಾಡ್ಕೊಂಡಿದ್ದು. ಬಟ್ ಆ ಪಾತ್ರ ಅಲ್ಲಿ ಸಿಗ್ಲಿಲ್ಲ. ಅದು ಯೋಗರಾಜ್ ಸರ್ ಇಲ್ಲ ಕಣೋ ಈ ಪಾತ್ರ ಬೇಡ ಇವನ್ಗೆ ಅಂದ್ಬಿಟ್ಟು ಇವನು ಬೇರೆ ಕೊಡೋಣ ಅಂದ್ರು. ಅಷ್ಟರಲ್ಲಿ ಇವನು ಬೇಡ ಅಂದ್ಬಿಟ್ಟು ಬಂದ್ಬಿಟ್ಟ. ಇಲ್ಲ ಆ ಕ್ಯಾರೆಕ್ಟರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಹೇಳಿದ್ದೆ. ಅಣ್ಣ ಅದು ಸಿಕ್ಲಿಲ್ಲ ಅಂದ್ರೆ ಹೆಂಗೆ ಅಂದ್ರೆ ಬೇಡ ಇದು ಬೇಡ ಅಂದ್ಬಿಟ್ಟು ಆಮೇಲೆ ಅದು ಮರ್ತೇ ಬಿಟ್ವಿ. ಅದಾಗ 6 ತಿಂಗಳಾದ್ಮೇಲೆ 6 ತಿಂಗಳೇ 1 ವರ್ಷನೇ ಆಯ್ತು. ಇವನು ಹೇರ್ ಸ್ಟೈಲು ಚೇಂಜ್ ಆಗೋಯ್ತು. ಆವಾಗ ಆ ಫೋಟೋ ನನ್ನ ಹತ್ರ ಇತ್ತು. ಈ ವಿಜಿ ಕೆಂಡ ಕ್ಯಾರೆಕ್ಟರ್ ಬರೀತಿದ್ರು. ಕೆಂಡ ಕ್ಯಾರೆಕ್ಟರ್ಗೆ ಯಾರಾದ್ರೂ ಒಂದು ಹೊಸ ಹುಡುಗ ಹಂಗಿರ್ಬೇಕು ಅಂತ ಹೇಳ್ದ. ನಾನು ಇಮಿಡಿಯೇಟ್ ಆಗಿ ಮೊಬೈಲ್ ತೋರಿಸ್ದೆ ಇವನು ಆಗ್ತಾನಂತ. ಆ ಬ್ರೌನ್ ಹೇರ್ಸು ಅದು ಒಳ್ಳೆ ತೋಳ ಇದ್ದಂಗಿದ್ದ. ಸರಿ ಅಂದ್ಬಿಟ್ಟು ಇವನು ಕರ್ಸು ಅಂದ್ರು. ಕರೆಸಿದ್ರೆ ಆ ಹೇರ್ ಸ್ಟೈಲ್ ಇಲ್ವಲ್ಲ. ನನಗೆ ಇದೇ ಥರದ ಹೇರ್ ಸ್ಟೈಲ್ ಬೇಕು ಅಂದ. ತಿರ್ಗಾ ಕಳಿಸಿ ತಿರ್ಗಾ ಅದೇ ಥರ ಹೇರ್ ಸ್ಟೈಲ್ ಮಾಡಿಸಿ ಕೆಂಡ ಮಾಡಿಸಿದ್ದು. ಕೆಂಡ ಒಳ್ಳೆ ರೆಕಗ್ನೈಸೇಷನ್ ಸಿಕ್ತಲ್ಲ ಲೈಫಲ್ಲಿ, ಒಳ್ಳೆ ರೀಚ್ ಆಯ್ತು. ಹೊರಡೆ ನೋಡಿದ್ಮೇಲೆ ಕೆಂಡ ತಲಗ ಆದ್ಮೇಲೆ ಹೊರಡೆ ಹೆಂಗಿತ್ತು ರೆಸ್ಪಾನ್ಸ್? ಜನಗಳು ಸಿಗೋರು, ಫ್ರೆಂಡ್ಸು, ಅವರು ಇವರು? ಅಂದ್ರೆ ನನಗೆ ಆ ರೀತಿ ಯಾವ ರೀತಿ ರೆಸ್ಪಾನ್ಸ್ ಇತ್ತಂದ್ರೆ ನನಗೆ 1 ವಾರ ಊಟ ಹೋಗಿಲ್ಲ, ನಿದ್ದೆ ಮಾಡಿಲ್ಲ ನಾನು. ಹೇಗೆ ಖುಷಿ ಸರ್. ಲೈಫಲ್ಲಿ ಇಷ್ಟು ವರ್ಷ ಮಾಡದೇ ಇರೋದು ಅಂತ ಒಂದು ಅಂದ್ರೆ ಜನ ಮುಟ್ಕೊಂಡವರು ಅದೆಲ್ಲ ನೋಡಿ ಆಮೇಲೆ ಕಲರ್ ಚೇಂಜ್ ಆಯ್ತು. ಸ್ವಲ್ಪ ಕಲರ್ ಇದ್ರೆ ಕೆಂಡ, ಕಲರ್ ಇಲ್ಲ ಅಂದ್ರೆ ಶ್ರೇಷ್ಠ ಮಾಮೂಲಿಯಾಗಿ. ಮತ್ತೆ ಅದರಲ್ಲಿ ದುನಿಯಾ ವಿಜಯ್ ಎಷ್ಟು ರಿಸ್ಕ್ ತಗೊಂಡಿದ್ರು ಅಂದ್ರೆ ಇವನ್ಗೆ ಫೈಟ್ ಕಲಿಸ್ಬೇಕು, ಇವನ್ ಜೊತೆ ಇದು ರಿಹರ್ಸಲ್ಸ್ ಮಾಡಬೇಕು ಅಂದ್ಬಿಟ್ಟು ದುನಿಯಾ ವಿಜಯ್ 4 ಗಂಟೆಗೆ ಇದ್ದಾವೆ ಅವ್ರು ಬೆಳಗಿನ ಜಾವ. ಹೌದಾ? ಇವನ್ಗೋಸ್ಕರ ಇವನು ಹೋಗಿ ಅಲ್ಲಿ ಕತ್ರಗುಪ್ಪೆಯಲ್ಲಿ ಅವ್ರ ಮನೆ ಹತ್ರ ಹೋಗಿ ಅವ್ನು ರೆಡಿಯಾಗಿರೋರು ವಿಜಿ. ಇವರಿಬ್ರು ಫೈಟ್ ಕಂಪೋಸಿಂಗು, ಫೈಟ್ ಹೆಂಗ್ ಮಾಡಬೇಕು, ಆ ಕೆಂಡ ಕ್ಯಾರೆಕ್ಟರ್ ಹೆಂಗಿರ್ಬೇಕು ಅದನ್ನ ಪಾಪ ಅವ್ನು ಕನ್ಸ್ಟ್ರಕ್ಟ್ ಮಾಡೋದು ಮಾಡಿ ರಿಹರ್ಸಲ್. ಡೆಡಿಕೇಶನ್ ನೆಕ್ಸ್ಟ್ ಲೆವೆಲ್ ಬಿಡಿ. ಅದು ಇವತ್ತು ಕೆಂಡ ಕ್ಯಾರೆಕ್ಟರ್ ಸಲಗಲ್ಲಿ ಅಷ್ಟು ರೆಕಗ್ನೈಸ್ ಆಗುತ್ತೆ ಅಂದ್ರೆ ಯಾಕಂದ್ರೆ ಆಕ್ಷನ್ ಅವ್ರು ಕನ್ಸ್ಟ್ರಕ್ಟ್ ಮಾಡಿ ಆ ಡೈ ಹೊಡಿಯೋದು, ಆ ಕಾಂಪೌಂಡ್ ಎಲ್ಲ ತುಂಬಾ ಚೆನ್ನಾಗಿ ಇದು ಮಾಡಿದ್ರು. ಅದರಿಂದ ನೆಕ್ಸ್ಟ್ ಅಲ್ಲಿಂದ ಇವನ ಹಣೆಯಲ್ಲಿ ಸೋಮು ಸೌಂಡ್ ಇಂಜಿನಿಯರ್ ಇವಾಗ ಟ್ರೈಲರ್ ಸೌಂಡ್ ಮಾಡ್ತಾ ಇದೆ. ಏನು ಸೋಮು ಸೌಂಡ್ ಇಂಜಿನಿಯರ್ ವಿಷಯಕ್ಕೆ ಬಂದ್ಬಿಡೋಣ ಡೈರೆಕ್ಟಾಗಿ. ಆಗಲಿ ಸಿನಿಮಾ ಹಿಟ್ ಆಗಿಲ್ಲ ಆದ್ಮೇಲೆ ಅವ್ರು ಹೇಳ್ದಂಗೆ ದುಡ್ಡು ಚೆನ್ನಾಗಿ ಬಂದ್ಮೇಲೆ ಗ್ರಾನೈಟ್ ಬಿಸ್ನೆಸ್ ಮಾಡಿ ರಿಯಲ್ ಎಸ್ಟೇಟ್ ಮಾಡಿ. ಓಕೆ, ಇವಾಗ ಸೋಮು ಸೌಂಡ್ ಇಂಜಿನಿಯರ್ ಹೀರೋ ಆಗಿ ಮಾಡಿದ್ರ. ನನಗೂ ಅದೇ ಪ್ರಶ್ನೆ ಆಯಿತು. ನಾನು ಮಾತಿದರಿಗೂ ಅದನ್ನೇ ಕೇಳ್ತಾ ಇದ್ದೆ. ಹೊಸೊಬ್ಬರು ಇವಾಗ ಸಡನ್ ಆಗಿ ಒಂದು ಸಿನಿಮಾದಲ್ಲಿ ಕಾಣಿಸ್ಕೊಂಡು ಸ್ವಲ್ಪ ಹೆಸರಾಯ್ತು, ನೆಕ್ಸ್ಟ್ ಸಿನಿಮಾ ಹೀರೋ ಅಂದ್ಕೊಳ್ಳಿ, ಯಾಕೆ ಮಾಡಿದ್ರು ಹೀರೋ ಆಗಿ, ಇವ್ರನ್ನ ಹೇಗೆ ಮಾಡಿದ್ರು ಅನ್ನೋದಿರುತ್ತೆ. ಸೊ ಅದ್ರ ಹಿಂದಿನ ಕತೆ ಅವ್ರು ಹೇಳಿದ್ರು, ಸ್ಟ್ರಗಲ್ಲು, ಕಾಂಟ್ಯಾಕ್ಟು, ಪ್ರತಿಯೊಂದು. ಸೊ ನಿಮಗೆ ಹೀರೋ ಆಗಿ ಅವಕಾಶ ಬಂದಿದ್ದು ಹೇಗೆ?
ಸರ್ ಅದೇ ಈಗ ನಮ್ಮ ಅಭಿ ಅಣ್ಣ ಬಂದ್ಬಿಟ್ಟು ಅವರು ನನ್ನ ಅವಾಗಿಂದ ನೋಡ್ಕೊಂಡ್ ಬಂದಾರೆ. ಅವರು ಕಡ್ಡಿಪುಡಿಯಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್, ನಾನು ಕಡ್ಡಿಪುಡಿಯಲ್ಲಿ ಜಾಯಿನ್. ಅಲ್ಲಿಂದ ಅಂದ್ರೆ ಅವರು ಯಾವುದಕ್ಕೂ ರೆಫರ್ ಮಾಡ್ತಾ ಇದ್ದಿಲ್ಲ. ಅವ್ರು ನಾನು ಇದ್ದಿದ್ದು ಹೇಳ್ತೀನಿ ಅಂತ ಆ ಕತೆ ಬರ್ತಿದ್ರು. ಆ ಕತೆಗೆ ಒಂದು ಉತ್ತರ ಕರ್ನಾಟಕದ ಹೇಳ್ಬೇಕು ಅಂದಾಗ ನಂದು ಅದೃಷ್ಟಕ್ಕೆ ಉತ್ತರ ಕರ್ನಾಟಕ ಅದು ಕರೆಕ್ಟಾಗಿ ಪರ್ಫೆಕ್ಟ್ ಆಗುತ್ತೆ, ಕ್ಯಾರೆಕ್ಟರ್ ಸೂಟ್ ಆಗುತ್ತೆ ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿದ್ರು. ತುಂಬಾ ಖುಷಿ, ಯಾಕಂದ್ರೆ ಎಲ್ಲರೂ ಸೋಮು ಅನ್ನೋದಕ್ಕೆ ಏನು ದೊಡ್ಡ ಕ್ಯಾರೆಕ್ಟರೈಸೇಷನ್ ಏನಿಲ್ಲ ಸರ್. ಅದು ಒಂದು ಉತ್ತರ ಕರ್ನಾಟಕದ ಒಂದು ಊರು ಹುಡುಗ, ಬಟ್ ಕತೆಗೆ ಪಾತ್ರ ಅವನು ಪಾತ್ರ ಹೀರೋ ಅಂತ ನಾವು ಕನ್ಸಿಡರ್ ಅವನ ಗುಣನೇ ಕತೆ. ಆ ಗುಣ ಕಟ್ಕೊಂಡು ಹೋಗುತ್ತೆ. ಅವನ ಒಂದು ಕೋಪ, ಅವನೊಂದು ಬವಣೆ, ಅವನದೊಂದು ಬದುಕು, ಅವನೊಂದು ಪ್ರೀತಿ, ಅವನದೊಂದು ಮಮತೆ ಎಲ್ಲಾನು ಸೋಮ ಮೇಲೆ ಸೆಂಟ್ರ್ ಸೋಮನೆ. ಸೊ ಅವನ ಸುತ್ತ ನಡೆಯುವಂಥ ಕತೆ. ಹಂಗಂತ ಇಡೀ ಸಿನಿಮಾದಲ್ಲಿ ಸೋಮು ಇರಲ್ಲ, ಹೀರೋಯಿಸಮ್ ಅನ್ನೋದು ಇರಲ್ಲ ಅದರಲ್ಲಿ. ಆ ಇಡೀ ಉತ್ತರ ಕರ್ನಾಟಕದ ಒಂದು ಊರಿನ ಚಿತ್ರಣ ಬರುತ್ತೆ, ಅವ್ರು ಬೆಳೆಯೋ ಬೆಳೆ ಬರುತ್ತೆ, ಅವ್ರ ಆಚರಿಸೋ ಹಬ್ಬ ಬರುತ್ತೆ, ಅವ್ರ ಊಟ ಉಪಚಾರ ಬರುತ್ತೆ, ಅವ್ರದ್ದೊಂದು ಬಾಂಧವ್ಯ ಬರುತ್ತೆ. ಸೊ ಇಡೀ ಉತ್ತರ ಕರ್ನಾಟಕದ ಅಷ್ಟು ಒಂದು ಪ್ರಾದೇಶಿಕತೆಯನ್ನು ಕಟ್ಟಿಕೊಟ್ಟಿರೋದೇ ಸೋಮು ಸ್ವಾಮಿ. ಮತ್ತೆ ಯಾವಾಗಲೂ ಸೂರಿ ಸರ್ ಹೇಳ್ತಾ ಇದ್ದಿದ್ದು ಅದೇ, ಯಾರು ನಮ್ಮ ಅಭಿ ಕತೆ ಮಾಡಿಕೊಂಡು ಫಸ್ಟ್ ಸೂರಿ ಸರ್ ಹತ್ರ ಹೋದ್ರು. ಸೂರಿ ಸರ್ ಹೇಳಿದ್ರು, ನಿನಗೆಲ್ಲ ಕ್ವಾಲಿಟೀಸು ಇದೆ, ನೀನು ಡೈರೆಕ್ಷನ್ ಮಾಡು ಅಂತ. ಸರಿ ಸರ್ ನಾನು ಬರ್ಕೊಂಡು ಬರ್ತೀನಿ ಅಂತ. ಹೋಗಿ ಬರ್ಕೊಂಡು ಬಾ ಅಂತ, ನಿನ್ಗೆ ನಾನು ಸಪೋರ್ಟ್ ಮಾಡ್ತೀನಿ, ಹೋಗಿ ಬರ್ಕೊಂಬ ಅಂತ. ಇವನು ಒಂದು ಕತೆ ಬರ್ಕೊಂಡು ಹೋಗಿ ಕೊಟ್ಟ. ಸೂರಿ ಸಾರು ಆ ಬ್ಯುಸಿ ಶೆಡ್ಯೂಲಲ್ಲೂ 3 ದಿನ ಆ ಕತೆನ ಓದಿದ್ದಾರೆ. ಓದ್ಬಿಟ್ಟು ಒಂದು ಪೇಪರಲ್ಲಿ ಪಿನ್ಔಟ್ ಮಾಡೋರೆ, ಯಾವ್ಯಾವ ಇದು ಏನೇನು ಅಂತ. ಅದನ್ನು ಬರೆದು ಇವನಿಗೆ ಕರೆಸಿ ಹೇಳಿದ್ದಾರೆ, ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಇದನ್ನು ಹಿಂಗೆ ಮಾಡು ಅಂತೆಲ್ಲ ಮಾಡಿ. ಆವಾಗ ಅಭಿ ಸೊಪ್ಪಿಗೆ ಒಂದು ಸರ್ ನನ್ನ ಹತ್ರ ಪ್ರೊಡ್ಯೂಸರ್ ಇಲ್ಲ, ಸಿನಿಮಾ ಮಾಡೋಕ್ಕೆ ಪ್ರೊಡ್ಯೂಸರ್ ಯಾಕೋಬೇಕು, ಹಿಂಗೆ ಹೇಳೋರೆ. ಸಿನಿಮಾ ಮಾಡೋಕ್ಕೆ ಪ್ರೊಡ್ಯೂಸರ್ ಯಾಕೋಬೇಕು? ಇಲ್ಲ ಸರ್, ನಾನು ಅದನ್ನೇ ಕೇಳ್ತೀನಿ ಸರ್. ನಿನ್ನ ಕತೆ ಕರೆಕ್ಟಾಗಿದ್ದರೆ, ನಿನ್ನ ಕಥೆಯಲ್ಲಿ ತಾಕತ್ತಿದ್ರೆ ಅದೇ ಹುಡ್ಕೊಳುತ್ತೆ ಅಂತ ಹೇಳೋರು. ಅದು ಹೇಳಿ 9 ದಿನಕ್ಕೆ ಸೋಮು ಸೌಂಡ್ ಇಂಜಿನಿಯರ್ ಕ್ರಿಸ್ಟೋಫರ್ ಕಿಣಿ ಅಂತ ಒಬ್ಬ ನಿರ್ಮಾಪಕರು ನನಗೆ ಸಿಗ್ತಾರೆ. ನಾನು ಇಮಿಡಿಯೇಟಾಗಿ ಅಭಿಗೆ ಫೋನ್ ಮಾಡ್ತೀನಿ, ಅಭಿ ಒಂದು ರೀಡಿಂಗ್ ಕೊಡು ನಿನ್ನ ಕತೆನ, ನೀನು ಅವ್ರು ಮಾಡ್ತಾರೆ ಅದು ಇದು ಏನು ಗೊತ್ತಿಲ್ಲ, ಬಟ್ ನಿನ್ನ ಕತೆ ಹೇಳೋರ್ಗೆ ಅಂತ. ಇವನು ಕತೆ ಹೇಳ್ತಾನೆ, ಜಸ್ಟ್ 30 ಮಿನಿಟ್ಸಲ್ಲಿ ಕತೆ ಹೇಳ್ತಾನೆ. ಇವರು ನಾನು ಈ ಪಿಕ್ಚರ್ ಮಾಡ್ತೀನಿ ಸರ್ ಅಂತಾರೆ. ನೋಡಿ, ಅಲ್ಲಿ ಸೂರಿ ಸರ್ ಹೇಳಿದ್ದು ಕಾಯಿನ್ ಆಯಿತು, ನಿನ್ನ ಕಥೆಯಲ್ಲಿ ತಾಕತ್ತಿದ್ರೆ ನಿರ್ಮಾಪಕರನ್ನ ಅದೇ ಹುಡ್ಕೊಳುತ್ತೆ. ಸೊ ಹಾಗೆ ಸಿನಿಮಾ ಟೇಕ್ ಆಫ್ ಆಯಿತು. ಎಷ್ಟು ಪರಿಪಕ್ವತೆ ಇತ್ತು ಅಭಿಗೆ ಅಂದರೆ, ಅವರು ಏನು ಬಡ್ಜೆಟ್ ಹೇಳಿದ್ರು, ಇವನು ಎಷ್ಟು ದಿನದಲ್ಲಿ ಮಾಡ್ತೀನಿ ಅಂದಿದ್ದ, ಅದು ಕರೆಕ್ಟಾಗಿ ಮ್ಯಾಚ್ ಮಾಡಿದೆ. ಒಂದಿನ ಜಾಸ್ತಿ ಆಗಲಿಲ್ಲ, ಒಂದಿನ ಕಡಿಮೆ ಆಗಲಿಲ್ಲ, ₹1 ಜಾಸ್ತಿ ಆಗಲಿಲ್ಲ, ₹1 ಕಡಿಮೆನೇ ಆಯಿತು. ಅಷ್ಟು ಆ್ಯಕ್ಯುರೇಸಿ, ಯಾಕೆಂದರೆ ಕ್ಲಾರಿಟಿ ಇತ್ತು. 10-12 ವರ್ಷದಿಂದ ಸೂರ್ಯ ಹತ್ರ ಕೆಲಸ ಮಾಡಿದವರು ಈಚೆಗೆ ಬಂದಿದ ತಕ್ಷಣ ಸಲಗ ಕೋಡೈರೆಕ್ಷನ್ ಮಾಡೋದು. ಸೊ ಅಷ್ಟು ಅನುಭವನ ಕಟ್ಟಿಟ್ಟು ಆ ಒಂದು ಕಥೆನ ಬರ್ಕೊಂಡು ಮಾಡಿದ್ದಂಥ ಚಿತ್ರ. ಸೊ ಅದಕ್ಕೆ ನಾವು ಎಲ್ಲೇ ಸಿಕ್ಕಿದ್ರು ಸೋಮು ಸೌಂಡ್ ಇಂಜಿನಿಯರ್ ಅಂದ ತಕ್ಷಣ ಒಂದು ಸ್ವಲ್ಪ ಮನಸ್ಸು ಬಿಚ್ಚಿ ಮಾತಾಡ್ತೀವಿ, ಅದರಲ್ಲಿ ಏನಾಗಿದೆ. ಅಫ್ಕೋರ್ಸ್ ಅದೇ ಇವಾಗ, ಯಾಕಂದರೆ 100% ನನಗೆ ಕಾಣಿಸ್ತಾ ಇರೋದು ಈ ಸಿನಿಮಾ ಟೀಮಲ್ಲಿ ಸೆಲೆಬ್ರಿಟಿ ಅಂತ ಅಂದರೆ ಟೆಕ್ನಿಷಿಯನ್ಸಲ್ಲಿ ಮಾಸ್ತಿ ಸರ್. ಅದು ಇತ್ತೀಚೆಗೆ ಕಾಟೇರ ಒಂದು ದೊಡ್ಡ ಮಟ್ಟದ ಸಕ್ಸಸ್ಸು, ಇವ್ರ ಡೈಲಾಗ್ಗಳು ಜನ ಇಷ್ಟಪಟ್ಟಿರೋ ರೀತಿ. ಆ್ಯಂಡ್ ಬಟ್ ಕಾಟೇರ ನಮ್ಗೆ ಏನಕ್ಕೆ ಅಷ್ಟು ಆಪ್ತ ಅನಿಸ್ತು ಅಂದರೆ, ನಮ್ಮ ನೆಲದ ಸಿನಿಮಾ. ಹೌದು, ಯಾವುದೂ ಒಂದು ಮಣ್ಣಿನ ಕತೆ, ಯಾವ ವೈಭವೀಕರಣನೂ ಇಲ್ಲ. ಈಗ ಕಾಂತಾರ ಆ ಪಾತ್ರದಲ್ಲಿ ದರ್ಶನ್ ಸರ್ನ ನೋಡೋದೇ ಒಂದು ಖುಷಿ. ಯಾಕಂದರೆ ಅದು ಮೋಸ್ಟ್ಲಿ ಇಷ್ಟು ವರ್ಷಗಳಲ್ಲಿ ಅದಕ್ಕೆ ಕಾದಿದ್ರು ಅನ್ಸುತ್ತೆ ಅಭಿಮಾನಿಗಳು ಪ್ರತಿಯೊಬ್ಬರು. ದರ್ಶನ್ ಸರ್ ಈ ಥರ ಒಂದು ಪಾತ್ರ ಕಾಣಿಸ್ಕೊಬೇಕು ಅಂತ. ಸರ್ ಯಾವಾಗಲೂ ನಮ್ಮ ನೆಲದ ಸಿನಿಮಾಗಳು, ನಮ್ಮದು ಅನ್ನಿಸ್ಕೊಂಡ ಸಿನಿಮಾಗಳೆಲ್ಲ ಕನೆಕ್ಟ್ ಆಗುತ್ತೆ ಸರ್. ಈಗ ಜನ್ಮದ ಜೋಡಿ, ಹೌದು, ನಮ್ಮ ನೆಲದ ಸಿನಿಮಾ. ಕಾಂತಾರ ನಮ್ಮ ಸೊಗಡನ ಸಿನಿಮಾ, ನಮ್ಮ ಆಚರಣೆ ಸಿನಿಮಾ. ಕಾಟೇರ ನಮ್ಮ ಜಮೀನು, ನಮ್ಮ ರೈತರ ಸಿನಿಮಾ. ಯಾವಾಗಲೂ ನಮ್ಮದು ಅನ್ನೋದು ಬರುತ್ತೆ. ಕರೆಕ್ಟ್. ವೈಭವೀಕರಣ, ಇನ್ನೊಂದು ಗ್ಲೋರಿಫಿಕೇಶನ್ ಅವೆಲ್ಲ ಬೇಕು, ಬಟ್ ಅದು ಸೊಗಡನ್ನು ಬಿಟ್ಟು ಹೋಗ್ಬಿಡುತ್ತೆ. ಅದು ಒಬ್ಬನ ವೈಭವೀಕರಣ ಆಗ್ಬಿಡುತ್ತೆ. ಬಟ್ ಇದು ನಮ್ಮ ನೆಲದ ಸಿನಿಮಾ, ನಮ್ಮ ಗುಂಪಿನ ಸಿನಿಮಾ ಅಂತ. ಸೊ ಆ ಥರ ಸಿನಿಮಾಗಳು ಸ್ಕೋರ್ ಆಗ್ತವೆ. ಸೊ ನಿಮ್ಮ ಅದರಲ್ಲೂ ಎಸ್ಪೆಷಲಿ ಯೋಗರಾಜ್ ಸರ್, ಸೂರಿ ಸರ್ ಟೀಮಿಂದ ಸಾಕಷ್ಟು ಜನ ಇಂಡಸ್ಟ್ರಿಗೆ ಬಂದಿದ್ದಾರೆ. ಆ್ಯಕ್ಟರ್ಗಳು ಬಂದಿದ್ದಾರೆ, ರೈಟರ್ಗಳು ಬಂದಿದ್ದಾರೆ, ಡೈರೆಕ್ಟರ್ಗಳು ಬಂದಿದ್ದಾರೆ, ಸಾಕಷ್ಟು ಟೆಕ್ನಿಷಿಯನ್ಸ್ಗಳು ಬಂದಿದ್ದಾರೆ. ಆ್ಯಂಡ್ ತುಂಬ ದೊಡ್ಡ ಮಟ್ಟದಲ್ಲಿ ರೂಲ್ ಮಾಡ್ತಾ ಇದ್ದಾರೆ, ಸಕ್ಸಸ್ ಆಗಿದ್ದಾರೆ. ನೋಡಿ,
ಭಟ್ ಸರ್ ಟೀಮಿಂದ ಗಣೇಶ್ ಸರ್ ಎಲ್ಲ ಬರ್ತಾರೆ, ಈ ಕಡೆಯಿಂದ ದುನಿಯಾ ವಿಜಯ್ ಸರ್, ಯೋಗಿ ಅವರು ಹೀಗೆ ಬರ್ತಾರೆ. ಆ್ಯಂಡ್ ಈ ಕಡೆ ವಿಜಯ್ ಸರ್ ಟೀಮಿಂದ ಇನ್ನೊಂದು ಸ್ವಲ್ಪ ಜನ ಬರ್ತಾರೆ ಈ ಕಡೆ, ಆ್ಯಂಡ್ ಗಣೇಶ್ ಸರ್ ಟೀಮಿಂದ ಈ ಕಡೆ ಬರ್ತಾರೆ. ಹೀಗೆ ಬೆಳ್ಕೊಂಡು ಒಂದು ಕಡೆ ಎಲ್ಲೋ ಒಂದು ಕಡೆ ಒಂದು ಗಟ್ಟಿಯಾಗಿ ತಾಕತ್ತಿರೋರು, ಪ್ರತಿಭೆ ಇರೋರು, ಟ್ಯಾಲೆಂಟ್ ಇರೋರು. ಸರ್ ಯಾವಾಗಲೂ ಮಿಕ್ಸ್ ಮಾಡ್ಬೇಕು ಸರ್. ಈಗ ಸೀನಿಯರ್ ಆರ್ಟಿಸ್ಟ್ಗಳ ಜೊತೆ ಹೊಸಬರನ್ನ ಮಿಕ್ಸ್ ಮಾಡಿದಾಗ ಅವ್ರ ಅನುಭವ, ಇವರು ಆಸೆ ಎರಡೂ ಮಿಕ್ಸ್ ಆದಾಗ ನಿರ್ದೇಶಕನ ಕನಸು ಗಟ್ಟಿ ಆಗ್ತಾವೆ. ಮತ್ತೆ ಒಂದು ಪಾತ್ರ ಒಬ್ಬ ಹೊಸಬ ಮಾಡಿದಾಗ ಆ ಪಾತ್ರ ಗಟ್ಟಿಯಾಗಿ ನಿಂತಾಗ ಅವರು ಒಂದು ಜೀವನ ಆಗುತ್ತೆ. ತುಂಬ ಜನ, ಸಾವಿರಾರು ಜನ ಕನಸುಗಳು ಕಟ್ಕೊಂಡು ಬರ್ತಾನೆ ಇರ್ತಾರೆ ಇಂಡಸ್ಟ್ರಿಗೆ. ಪಾತ್ರಗಳು ಹೊಸದೇ ತಾನೇ ಇರ್ತವೆ. ಅಲ್ಲ, ಮೇನ್ ಪಾತ್ರಗಳು ಸಿನಿಮಾ ನೋಡಿ ನೀವು ಆಚೆ ಬಂದಾಗ ಆ ಪಾತ್ರ ಆಡಿಯೋ ಕನೆಕ್ಟ್ ಆಯ್ತು ಅಂದ್ರೆ, ಈಗ ನೋಡಿ ಒಂದು ಟಗರು ಸಿನಿಮಾದಲ್ಲಿ ನಾವು ನೋಡಿರೋ ಧನಂಜಯ ಅವರ ಡಾಲಿ ಕ್ಯಾರೆಕ್ಟರ್ ಇನ್ನೂ ಕಾಡುತ್ತೆ ಸರ್. ಕಾಕ್ರೋಚ್ ಅನ್ನೋ ಒಂದು ಕ್ಯಾರೆಕ್ಟರ್ ಇನ್ನೂ ಕಾಡುತ್ತೆ ನಿಮಗದು. ಅಂದ್ರೆ ಎಷ್ಟು ಕನೆಕ್ಟ್ ಆಗಿರುತ್ತೆ ಕ್ಯಾರೆಕ್ಟರ್ ಅಂತ ಅಂದ್ರೆ, ಅಂಕಲ್ ಅನ್ನೋ ಒಂದು ಹೊಸ ಕ್ಯಾರೆಕ್ಟರ್ ಕೂಡ ನಿಲ್ಲುತ್ತೆ. ಒಂದು ದುನಿಯಾದಲ್ಲಿ ಲೂಸ್ ಮಾದ ಕ್ಯಾರೆಕ್ಟರ್ ಕಾಡುತ್ತೆ, ರಂಗಣ್ಣ ಸರ್ ಕ್ಯಾರೆಕ್ಟರ್ ಕಾಡುತ್ತೆ, ಕಿಶೋರ್ ಅವ್ರ ಕ್ಯಾರೆಕ್ಟರ್ ಕಾಡುತ್ತೆ ನಿಮ್ಗೆ. ಸರ್ ಅದೇ ಸರ್, ಸೇಮ್ ಈಗ ಸೋಮು ಸೌಂಡ್ ಇಂಜಿನಿಯರ್ ಅಲ್ಲಿ ಕೂಡ ಪಾತ್ರಗಳು, ಅದು ನಾನ್ ಆರ್ಟಿಸ್ಟ್ಗಳು ಅಂತ ಹೇಳ್ತೀವಿ. ಅಂದ್ರೆ ಯಾರ ಗ್ರಾಮದಲ್ಲಿ ಇರ್ತಾರೆ ಅವ್ರಿಗೊಂದು ಸ್ವಲ್ಪ ಒಲವಿರುತ್ತೆ. ಅಂದ್ರೆ ಅಲ್ಲಿರೋರ್ನೇ ಉಪಯೋಗಿಸ್ಕೊಂಡಿದ್ದೀರಾ ನೀವು ಸರ್? 50% ಆಫ್ ದ ಸಿನಿಮಾ, 50% ಆಫ್ ದ ಸಿನಿಮಾ ಉತ್ತರ ಕರ್ನಾಟಕದಲ್ಲಿ ಯಾರು ಇರ್ತಾರೆ ಅವ್ರನ್ನೇ, ಆ ಊರವ್ರು, ನಿಮ್ಮೂರವ್ರೆ. ನಾನ್ ಆಕ್ಟರ್ಸ್ ಅವ್ರಿಗೆ ಕ್ಯಾಮ್ರಾನೇ ನೋಡಿಲ್ಲ, ಫಸ್ಟ್ ಟೈಮ್ ಶೂಟಿಂಗ್ ನೋಡಿರೋದು. ನ್ಯಾಚುರಲ್ ಸ್ಟಾರ್ಗಳನ್ನ ಉಪಯೋಗಿಸ್ಬಿಟ್ಟಿದ್ದೀರಾ ನೀವು. ಹುನಗುಂದ ಅಲ್ಲೆಲ್ಲ ಗಂಜಾಳು. ಬಟ್ ಕಷ್ಟ ಆಗಿಲ್ಲ ಸರ್ ಅವರು, ಅಂದ್ರೆ ಕ್ಯಾಮ್ರಾ ಈಗ ಅಭಿಗೆ ಅದೊಂದು ಇದು ಗೊತ್ತಿತ್ತು, ನಾನ್ ಆರ್ಟಿಸ್ಟ್ಗಳ ಕೈಯಲ್ಲಿ ಯಾವ ತರ ತಗ್ಸೋದು, ಭಯ ಬೆಳೆಸಬಾರ್ದು ಅವ್ರಿಗೆ. ನೀವು ಏನ್ ಮಾಡ್ತಾ ಇದ್ದೀರಾ ಮಾಡಿ, ಚೆನ್ನಾಗಿ ಮಾಡ್ತಾ ಇದ್ದೀರಾ ನೋಡಿ. ಸೂರಿ ಸರ್ ಇಂದ ಎಲ್ಲ ಕಲ್ತಿರ್ತಾರೆ. ಸೂರಿ ಸರ್ ಅದ್ರಲ್ಲಿ ಫೇಮಸ್ ಅಲ್ವಾ ಅವರು. ಈಗ ಭೀಮಾರ್ಲು ಅದೇ ಮಾಡ್ತಾರೆ, ತುಂಬಾ ನಾನ್ ಆರ್ಟಿಸ್ಟ್ಗಳನ್ನೇ ಕೆಲಸ ಮಾಡ್ತಾರೆ. ಇನ್ನು ಸಲಗದಲ್ಲೂ ಅಷ್ಟೇ ಅಲ್ವಾ, ಸಾಕಷ್ಟು ಜನನ ಪರಿಚಯ ಮಾಡಿ ಅವ್ರಿಗೆ ಒಂದು ಕ್ಯಾರೆಕ್ಟರ್ಗಳು ಕೊಟ್ಟು ಲೈಫ್ ಕೊಟ್ಟಿದ್ರು. ಅಂಡ್ ತುಂಬಾ ಖುಷಿ ಆಯ್ತು ಸರ್ ಇಷ್ಟು ದೂರ ಬಂದು ಮಾತಾಡಿರೋದಕ್ಕೆ. ಒಳ್ಳೇದಾಗ್ಲಿ. ನಿಮ್ಮ ಹೆಸರು ನಂಗೆ ಬರಲ್ಲ, ಯಾವಾಗಲೂ ಕೆಂಡ ಅಂತಾನೆ ಬರುತ್ತೆ. ಶ್ರೇಷ್ಠವಾಗಿರ್ಲಿ ನಿಮ್ಮ ಜೀವನ, ನಿಮ್ಮ ಸಿನಿಮಾ, ನಿಮ್ಮ ಸಕ್ಸಸ್ಸು, ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಸಿಗ್ಲಿ. ಮಾಸಿ ಸರ್ ಎಲ್ಲ ಜೊತೆಲಿದ್ದಾರೆ ಅಂದಮೇಲೆ 100% ಸರ್ ನೀವುಗಳು ಜೊತೆ ಕೊಡಬೇಕು. ಎಲ್ಲದಕ್ಕೂ ಮೀರಿ ನಮ್ಮ ಸೋಮು ಸೌಂಡ್ ಇಂಜಿನಿಯರ್ನ ನೋಡ್ಬೇಕಾಗಿರೋರು ನಮ್ಮ ಅಣ್ಣ ಅವ್ರು ಹೇಳ್ದಂಗೆ ಅಭಿಮಾನಿ ದೇವರುಗಳು. ಅವರು ಕನ್ನಡದ ಒಂದು ನೆಲದ ಸಿನಿಮಾನ ಯಾವತ್ತೂ ಕೈ ಬಿಟ್ಟಿಲ್ಲ. ಖಂಡಿತವಾಗ್ಲೂ ಅವ್ರು ಕೈ ಹಿಡಿತಾರೆ. ಇಂಥ ಹೊಸ ಹುಡುಗರಿಗೆ ಬದುಕಾಗತ್ತೆ. ನಿಮ್ಮಂತ ಅವ್ರು ಸಪೋರ್ಟ್ ಕೊಟ್ರೆ ಅದು ಇನ್ನೂ ಚೆನ್ನಾಗಂತವ್ರು ಅಂತ ಏನಿಲ್ಲ, ಎಲ್ರು ಅಷ್ಟೇ, ಒಂದು ಟೀಮ್ ಅಷ್ಟೇ, ಏನಿಲ್ಲ. ಒಳ್ಳೇದಾಗ್ಲಿ. ಸೊ ಆದ್ರೂ ನನಗೆ ಸಾಕಷ್ಟು ದಿನದಿಂದ ಕಾಡ್ತಿರೋ ಒಂದೇ ಒಂದು ಪ್ರಶ್ನೆ, ಯಾಕೆ ಮಾಸಿ ಸರ್ ಯಾವಾಗ್ಲೂ ಕೂದಲು ಗಡ್ಡ ಹಿಂಗ್ ಬಿಟ್ಕೊಂಡಿರ್ತಾರೆ? ಯಾವತ್ತೋ ಕೇಳಬೇಕು ಅಂತ ಇರ್ತೀವಿ. ಒಂಥರ ಗೆಟಪ್ ಸಾಕತ್ತಾಗಿದೆ, ಮಜುವೆ ಆಗಿದೆ ಸರ್. ಕೂದಲು ಬಿಟ್ಟು ಹಿಂಗ್ ಜುಟ್ಟು ಹಾಕಿರ್ತೀರಾ, ಗಡ್ಡ ಹಿಂಗ್ ಹೇಳ್ಕೊಂತಾನೆ ಇರ್ತೀರಾ ಮಾತಾಡ್ತಾ. ಬಟ್ ಅದೇನು ಅದು ಅಭ್ಯಾಸ ಆಗ್ಬಿಡ್ತು ಸರ್. ಈಗ ಯಾವತ್ತು ಇರಿಟೇಟ್ ಆಗಿ ತೆಗೆದು ಬಿಡ್ಬೇಕು, ಇವು ಶೆಕೆ ಜಾಸ್ತಿ, ಹೇರ್ ಕಟ್ ಮಾಡ್ಸೋಣ, ಯಾವಾಗ್ಲೂ ನಮಗೆ ನಾವೇ ಇರಿಟೇಟ್ ಮಾಡ್ಕೋಬೇಕು, ಬೇರೆಯವ್ರು ಮಾಡಬಾರ್ದು. ಆವಾಗ ಬೇರೆಯವ್ರು ಇರಿಟೇಟ್ ಮಾಡಿದ್ರು ಇರಿಟೇಟ್ ಅನ್ಸಲ್ಲ. ನೀವು ಹೇಳಿದ ಮಾತು ನಿಜ. ಯಾಕಂದ್ರೆ ಈ ಬೇಸಿಗೆಯಲ್ಲಿ ಒಂದ್ ಸ್ವಲ್ಪ ಇರಿಟೇಷನ್ ಆಗುತ್ತೆ, ಈ ಕೂದಲು, ಈ ಗಡ್ಡ, ಈ ಒಂದು ಬಿಸಿಲು ಶೆಕೆಗೆ. ಬಟ್ ಅದು ಅಭ್ಯಾಸ ಆಗೋಗಿದೆ. ಇವಾಗ ಯಾವುದೇ ಏನೋ ಒಂದು ಡೈಲಾಗು ಮತ್ತೊಂದು ಬರೆಯೋವಾಗ ಏನೋ ಈ ಗಡ್ಡ ಹಿಂಗ್ ಅನ್ಕೊಳೋದು, ಒಂದು ಐಡಿಯಾ ಬರ್ತದೆ, ಅದೊಂದು ಅಭ್ಯಾಸ ಆಗ್ಬಿಟ್ಟಿದೆ. ಈಗ ವಿರಾಟ್ ಕೊಹ್ಲಿ ಅವರು ಉಗುರು ತುಂಬಾ ಕಡಿತಾ ಇರ್ತಾರೆ, ಅವ್ರಿಗೇನೋ ಒಂದೊಂದು ಐಡಿಯಾ ಹಾಗೆ ನಿಮ್ದು. ಅಂದ್ರೆ ಒಬ್ಬೊಬ್ರದ್ದು ಒಂದೊಂದು ಗಡ್ಡ ಕೂದಲುಗಳಲ್ಲಿ ಅದೆಷ್ಟು ಐಡಿಯಾಗಳು ಹೋಗ್ತಿದಾವ ಏನೋ ಗೊತ್ತಿಲ್ಲ. ಕರ್ಕೊಂಡಾಗೆಲ್ಲ ಒಂದೊಂದು ಐಡಿಯಾಗಳು ಬರ್ತಾನೆ ಇರ್ತವೆ. ಸೊ ಒಳ್ಳೇದಾಗ್ಲಿ. ಸೊ ಮಾರ್ಚ್ 15 ಕೆಂಡ ಸೋಮನಾಗಿ ನಿಮ್ಮ ಎದುರುಗಡೆ ಬರ್ತಾ ಇದ್ದಾನೆ. ಇಡೀ ತಂಡ ಟ್ರೈಲರ್ ನೋಡಿಲ್ಲ ಅಂದ್ರೆ ಇನ್ನೊಮ್ಮೆ ನೋಡಿ, ನಿಜವಾಗ್ಲೂ ಟ್ರೈಲರ್ ಇಷ್ಟ ಆಗುತ್ತೆ ನಿಮಗೆ. ಸೊ ಏನು ನಮ್ಮ ಕನ್ನಡದಲ್ಲಿ ಇಂಥ ಒಂದು ಪ್ರಯತ್ನಗಳಾಗಲ್ಲ ಅಂತ ಹೇಳ್ತೀವಲ್ಲ, ಎಲ್ಲೂ ಟ್ರೈಲರ್ ನೋಡಿದಾಗ ಇದೊಂದು ಹೊಸಬ್ರು ಸಿನಿಮಾ ಅಥವಾ ಒಂದು ಹೊಸ ಪಾತ್ರಧಾರಿಗಳ ಸಿನಿಮಾ ಅನ್ಸಲ್ಲ. ಆ್ಯಂಡ್ ನನಗೂ ಕೂಡ ಇಷ್ಟೊತ್ತಂಗ ಮಾತಾಡಿದ್ಮೇಲೆ ಒಂದು ಕಾನ್ಫಿಡೆನ್ಸ್ ಬಂದಿದೆ ಏನಂದರೆ, ಸಾಕಷ್ಟು ಜನ ಸಿನಿಮಾ ಹೀರೋ ಆಗಿ ಬಂದ ಕೂಡಲೇ ಓಪನಿಂಗಲ್ಲೇ ಫೈಟು, ಹೀರೋಯಿಸಮ್ಮು, ಡೈಲಾಗ್ಗಳು, ಸಾಂಗ್ಸು, ಅಂದರೆ ಹೀರೋ ಅಂತ ಅವರೇ ಸಿನಿಮಾದಲ್ಲಿ ಪ್ರೂವ್ ಮಾಡ್ಕೊತಾರೆ. ಅದೆಲ್ಲ ಸಿನಿಮಾ ಮುಗಿದು ಥಿಯೇಟ್ರಿಂದ ಎದ್ದು ಹೋಗಬೇಕಾದ್ರೆ ನೋಡ್ದವ್ನು ಹೇಳಬೇಕು, ಹೂ ಕಣ ಅವ್ನು ಹೀರೋ ಆಗ್ತಾನೆ ಅನ್ನಬೇಕು. ಸೊ ಆ ರೀತಿ ಸಿನಿಮಾ ಆಗಲಿ ಅಂತ ಕೇಳ್ಕೊತೀನಿ. ಸೊ ಒಳ್ಳೇದಾಗಲಿ. ನಿಮಗೂ ಆಲ್ ದಿ ಬೆಸ್ಟ್ ಸರ್. ನಿಮಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಇಷ್ಟೊಂದು ಟೈಮ್ ಕೊಟ್ಟಿರೋದಕ್ಕೆ, ಇವ್ರ ಪ್ಯಾಲೇಸ್ ತೋರಿಸಿರೋದಕ್ಕೆ ತುಂಬ ಖುಷಿ ಆಯಿತು. ನೋಡಿ ಗ್ರಾನೈಟ್ಸ್ ಅವೆಲ್ಲ ಬಟ್ಟೆಗಳೆಲ್ಲ ಇಲ್ಲೇ ಇದ್ದಾವೆ. ಸೊ ಒಂದು ಅಪ್ಪಟ ಉತ್ತರ ಕರ್ನಾಟಕದ ಪ್ರತಿಭೆ. ನಾವೇನು ಹೇಳ್ತೀವಿ ಮಿಡಲ್ ಕ್ಲಾಸ್ ಕುಟುಂಬ ಅಂತೀವಲ್ಲ, ಆ ಥರ ಡೆಫಿನೆಟ್ಲಿ ಬಡವ್ರ ಮಕ್ಕಳು ಬೆಳೀತಾರೆ. ಪ್ರತಿಭೆ ಇದೆ, ನೀವು ಬೆಳೆಸ್ತೀರ ಅನ್ನೋ ನಂಬಿಕೆಯಿಂದ ನೋಡ್ತಾರೆ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ ಮತ್ತೆ ಸಿಗ್ತೀನಿ.
ನಮಸ್ಕಾರ. ಬೀಟ್ ಪ್ಲಸ್ ಕರ್ನಾಟಕ.